ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಹತ್ಯೆ ಆದ ನಂತರ ಈಗ ಮತ್ತೊಂದು ಹತ್ಯೆ ನಡೆದಿದೆ. ಇದು ಭೀಕರವಾಗಿರುವಂತಹ ಹತ್ಯೆ. ಮನೆಯಲ್ಲಿ ಮಲಗಿದ್ದ ಯುವತಿಗೆ ಚಾಕು ಇರಿದು ಕೊಲೆಯನ್ನ ಮಾಡಲಾಗಿದೆ. ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆಗೆ ನುಗ್ಗಿ ಚಾಕು ಇರಿದು ಕೊಲೆ ಮಾಡಿ ಎಸ್ಕೇಪ್ ಆಗಿರುವಂತಹ ಒಂದು ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಭೀಕರ ಹತ್ಯೆ ಆಗಿದೆ. ನೇಹಾ ಹಿರೇಮಠ್ ಹತ್ಯೆ ಮಾಸುವ ಮುನ್ನವೇ ಇನ್ನೊಂದು ಹತ್ಯೆ ಆಗಿದೆ. ಮನೆಯಲ್ಲಿ ಮಲಗಿದಂತ ಯುವತಿಗೆ ಚಾಕು ಇರಿದು ಕೊಲೆ ಮಾಡಲಾಗಿದೆ. ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆಗೆ ನುಗ್ಗಿ ಚಾಕು ಇರಿದು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಯಾಕೆ ಹೀಗಾಗಿದೆ? ಮೈಸೂರಿಗೆ ಬಾ ಅಂತ ಅಂಜಲಿಗೆ ಧಮಕಿ ಹಾಕಿದ್ನಂತೆ ಆರೋಪಿ. ಬರದಿದ್ರೆ ಹತ್ಯೆ ಮಾಡೋದಾಗಿ ಧಮಕಿ ಹಾಕಿದ್ನಂತೆ ಈ ಆರೋಪಿ ವಿಶ್ವ. ಅಂಜಲಿಗೆ ಧಮಕಿ ಬಗ್ಗೆ ಪೊಲೀಸರ ಗಮನಕ್ಕೆ ಕುಟುಂಬಸ್ಥರು ತಂದಿರ್ತಾರೆ. ಇದೆಲ್ಲ ಮೂಢನಂಬಿಕೆ ಅಂತ ಹೇಳಿ ಪೊಲೀಸರು ಕಳಿಸ್ಬಿಟ್ಟಿರ್ತಾರೆ. ಇಂದು ಬೆಳಗಿನ ಜಾವ 5:30ಕ್ಕೆ ಅಂಜಲಿ ಕೊಲೆ ಮಾಡಿದ್ದಾರೆ ಈ ಆರೋಪಿ. ಮೈಸೂರಿಗೆ ಬಾ ಅಂತ ಹೇಳಿದಂಥವ್ರು ಯಾರು? ಯಾವ ರೀತಿಯಲ್ಲಿ ಹೇಳಿದ್ದು? ಫೋನಲ್ಲಿ ಹೇಳಿದ್ದ? ಯಾರು? ಪರಿಚಯಸ್ಥನ? ಗೊತ್ತಿರೋನ? ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿರೋನ? ಯಾರಿವನು? ಯಾತಕ್ಕೋಸ್ಕರ ಮೈಸೂರಿಗೆ ಬಾ ಅಂತ ಹೇಳಿದ್ದು? ಅವನೇ ಬಂದು ಕೊಲೆ ಮಾಡಿದ್ದಾನ? ಪೊಲೀಸರು ಯಾಕಿದೆಲ್ಲ ಮೂಢನಂಬಿಕೆ ಅಂತ ಹೇಳಿ ಕಳಿಸಿದ್ರು? ಮೈಸೂರಿಗೆ ಬಾ ಅಂತ ಹೇಳೋದಕ್ಕೂ ಮೂಢನಂಬಿಕೆಗೂ ಏನು ಸಂಬಂಧ? ಸಮಥಿಂಗ್ ಏನೋ ಫಿಶರಿ ಅನಿಸ್ತಾ ಇದೆ. ಇದರಲ್ಲಿ ಏನೋ ಮಿಸ್ಸಿಂಗ್ ಅನ್ನಿಸ್ತಾ ಇದೆ ಈ ಪ್ರಕರಣದಲ್ಲಿ ಈಗಿರುವಂಥ ಮಾಹಿತಿಗಳ ಪ್ರಕಾರ. ಕಾರಣ ಮೂಢನಂಬಿಕೆ ಅಂತ ಹೇಳೋದಾದ್ರೆ ಮೈಸೂರಿಗೆ ಬಾ ಅನ್ನುವಂಥದ್ದು ಮೂಢನಂಬಿಕೆ ಹೇಗಾಗತ್ತೆ? ಕೊಲೆ ಮಾಡ್ತೀನಿ ಅಂತ ಹೇಳುವಂಥದ್ದು ಮೂಢನಂಬಿಕೆ ಏನಾಗುತ್ತೆ? ಬೇರೆ ಏನೋ ಇದ್ದಂಗೆ ಕಾಣಿಸ್ತಾ ಇದೆ ಈ ವಿಚಾರದಲ್ಲಿ. ಗೊತ್ತಿಲ್ಲ. ಈಗ ಸದ್ಯಕ್ಕೆ ಅವ್ರು ಮೂಢನಂಬಿಕೆ ಅಂತ ಹೇಳಿ ಕಳಿಸಿರೋದಾದ್ರೆ ಪೊಲೀಸರು ಕೂಡ ಈ ವಿಚಾರದಲ್ಲಿ ತಪ್ಪಿತಸ್ಥರೇ ಆಗ್ತಾರೆ. ಯಾಕಂದ್ರೆ ಅಷ್ಟೆಲ್ಲ ಬಂದು ಆ ಕುಟುಂಬಸ್ಥರು ಹೇಳಿ ಹೋದ್ರೂ ಕೂಡ ಅದ್ರ ಬಗ್ಗೆ ಅವ್ರು ಮೂಢನಂಬಿಕೆ ಅಂತ ಹೇಳಿದ್ದಾರೆ ಅನ್ನೋದೇ ಆದರೆ ಪೊಲೀಸರು ಅಷ್ಟೇ ಜವಾಬ್ದಾರಿ ತಗೊಳ್ಬೇಕಾಗತ್ತೆ ಈ ವಿಚಾರದಲ್ಲಿ. ಅವರು ಕೂಡ ಅದೇ ಸ್ಥಾನದಲ್ಲಿ ನಿಂತ್ಕೊಳ್ಬೇಕಾಗತ್ತೆ. ಆಕೆ 2 ತಿಂಗಳು ಹೊರಗಿದ್ದಳ್ರಿ. ನಾಳೆಗೆ 8 ದಿವಸ ಆದ್ರೆ ಆಕೆ ಬಂದು ನಾಳೆಗೆ 8 ದಿವಸ ಆದ್ರೆ ಯಾಕೆ ಹಿಂಗೆ ಯಾಕೆ ತಿರುಗ್ತೀನಿ, ನೀನು ತಿರುಗಬೇಡವ ಅಂತ ನಿನ್ನೆ ರಾತ್ರಿ ಕುಂದಿಸಿ ಇದ್ದಿ ಬುದ್ಧಿ ಎಲ್ಲ ಹೇಳಿದೀವಿ ರೀ. ನೀನು ಆದಿಗೆ ಹೋಗೋನಿಗೆ ಮಾಡ್ಕೊತೀನಿ ಅಮ್ಮ ನಾನು ಅಂದ್ರಿ. ಅಲ್ಲಿಂದ ಆಯ್ತು ತಗೋರವ ಅಂತಂದೆ. ಉಂಡಿವ್ರಿ. ಉಂಡಿಗಿನ್ನು ಮಕ್ಕಂದ್ವಿ. ಬೆಳಗ್ಗೆ ಮುಂಜಾನೆ 5 ಗಂಟೆ ಆಗಿತ್ತು ರೀ. ಬಂದು ಕಾದ ಬಡ್ದ್ಗಳು ಆಕಿನ ಬಂದು ಕಾದ ತಗಲ್ರಿ. ಆಕಿಗೇನು ಗೊತ್ತಿದ್ದ ಏನಿತ್ತು ರೀ ಹಿಂಗೆ ಮಾಡ್ತಾನೆ ಅನ್ನೋದು. ಮೊದಲು ನನ್ನ ಫೋನ್ ಒಯ್ದಿಲ್ಲ ರೀ, ದೊಡ್ಡ ಫೋನ್. ಆ ದೊಡ್ಡ ಫೋನ್ ತರಕ ಈಕೆ ನಮ್ಮ ತಂಗಿ ನಮ್ಮ ತಂಗಿ ಆಕೆ ಸದಾ 3 ಮಂದಿ ಹೋಗಿದ್ರಿ. ಅವಾಗ ಅಂದ್ರೆ ಅಂತಾರೆ ಆ ಹುಡುಗರು ಆಕಿನ ಗೆಳತ್ಯಾರ ಹಿಡಿಯೋ ಮಾಡ್ಕೊಂಡು ತೋರಿಸಿದ್ರು ಅಂತಾರೆ. ಹಿಂಗೆ ಅವ ಕೊಲೆ ಮಾಡ್ತೀನಿ ಅಂದಾನ, ಚಾಕು ಹಾಕ್ತೀನಿ ಅಂದಾನ. ಮತ್ತು ನೀನು ಎಲ್ಲಾರು ಮಾಡಿ ಮೈಸೂರಿಗೆ ಹೋಗ್ತೀನಿ, ಇರ್ಲಕ್ಕಂದ್ರೆ ನಾನು ಕೂಡ ಬರ್ಲಿಕ್ಕಂದ್ರೆ ನೋಡಿ ಅಂತನ. ಈಕೇನಂದಾಳ್ರಿ, ಇಬ್ಬರು ನಮ್ಮ ತಂಗಿಯರು ಅದಾರ, ನಮ್ಮಮ್ಮ ಅದಾಳ, ನಾ ಬರೋದಿಲ್ಲ ಅಂತಂದಾಳ್ರಿ. ಅದ ಸುದ್ದಿ ಬಂದಿಲ್ಲ ಮೇಡಮ್ ಅವ್ರಿಗೆ ಹೇಳಿದೆ ನಾನು. ಮೂಢನಂಬಿಕೆ ಈಶ್ವರ್ ಅಂತ್ರಿ. ಅವನ ಹೆಸರು ಅದಾವ, ಗಿರೀಶ್ ಅಂತ. ಈ ಕಡೆ ಕರಮಗುಡ್ದ ಕಡೆ ಇರ್ತಿದ್ದಾರೆ. ಅವ ನಮಗೆ ಇಲ್ರಿ, ಅಪ್ಪ ಇದ್ರೂ ಸತ್ತಂಗ ರೀ. ಅಪ್ಪ ಅದಾನ, ಏನು ಮಾಡೋಕ್ಕಾಗಿಲ್ಲ. ಸಣ್ಣದಿದ್ರಿ ಆಕೆ ಸತ್ತಕ್ಕೆ 8 ವರ್ಷ ಸಿಕ್ಕಿದ್ರಿ. 8 ವರ್ಷ ಸಿಕ್ಕಿದ್ರಿ ಆಕೆ. 2ನೇದಕ್ಕೆ 3 ವರ್ಷ ಸಿಕ್ಕಿದ್ರಿ. ಅದು 6 ವರ್ಷ ಸಿಕ್ಕಿದ್ರಿ. ಈ ಕೇಸದ 3 ವರ್ಷ ಸಿಕ್ಕಿದ್ಲಿ. 9 ತಿಂಗಳು ಸಿಕ್ಕಿದ್ರಿ ಈಕೆ. ಈಗಿನ ಕಟ್ಟಿಗೆ ಬಂಡೆ ತಿಕ್ಕಿ ಅವ್ರಿಗೆ ಕಂಪಟ್ಟು 10 ಸಾರಿ ಕಲಿಸೀನ್ರಿ. ನಮ್ಮ ಕಾಲದಾಗ ಇದ್ದಿದ್ದಿಲ್ಲ. ಈಗ 4 ಸಾರಿ ಕಲ್ತಾರೆ ಮುಂದೆ ಬಾ ಅಂತ. ಹುಬ್ಬಳ್ಳಿಯ ಬೆಂಡಿಗೆರೆ ಠಾಣಾ ವ್ಯಾಪ್ತಿಯ ವೀರಾಪುರ ಓಣಿಯಲ್ಲಿ ಅಂಜಲಿ ಅನ್ನೋಳಿಗೆ ಒಬ್ಬರು ಬಂದು ಬೆಳಗ್ಗೆ ಕದ ಬಡಿದು ಆಮೇಲೆ ಅಲ್ಲೇ ಇದರಲ್ಲಿ ಚಾಕು ಹಾಕಿ ಅವ್ರನ್ನ ಕೊಲೆ ಮಾಡ್ತಾನೆ. ಕೊಲೆ ಮಾಡಿ ಮತ್ತೆ ಹೋಗಿದ್ದಾನೆ. ಸಂಬಂಧಪಟ್ಟಂಗೆ ನಮ್ಮ ಬೆಂಡಿಗೆರೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ನಾವು ಟೀಮ್ ಮಾಡಿ ಅರೆಸ್ಟ್ ಮಾಡಲಿಕ್ಕೆ ಫಾಲೋ ಮಾಡ್ತೀವಿ. ಈ ಸಂಬಂಧಪಟ್ಟಂಗೆ ನಾವು ಮುಂದೆ ತನಿಖೆಯಲ್ಲಿ ಅದು ಡೀಟೇಲಾಗಿ ವೆರಿಫೈ ಮಾಡ್ತೀವಿ. ನನ್ನ ಸಹೋದ್ಯೋಗಿ ಸುನಿಲ್ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುನಿಲ್, ಈ ಪ್ರಕರಣದಲ್ಲಿ ಏನೋ ಒಂದಿಷ್ಟು ಮಿಸ್ ಹೊಡೆಯೋ ರೀತಿಯಲ್ಲಿದೆ. ಪೊಲೀಸರು ಯಾಕೆ ಈ ಪ್ರಕರಣದಲ್ಲಿ ಮೂಢನಂಬಿಕೆ ಅಂತದೇನಿಲ್ಲ ಹೋಗಿ ಅಂತ ಹೇಳಿ ಕಳಿಸುವಂಥ ಪರಿಸ್ಥಿತಿ ಬಂತು? ಮತ್ತೆ ಯಾರಿವನು?
ಏನಿದೆ ಈ ಪ್ರಕರಣದ ಬಗ್ಗೆ ಒಂದಿಷ್ಟು ಮಾಹಿತಿ ಏನಾದರೂ ಸಿಗ್ತಾ ಇದೆ ಸುನಿಲ್? ಎಸ್ ಅರುಣ್, ಇದು ಮೊದಲಿಗೆ ಇನ್ನೊಂದು ಆಶ್ಚರ್ಯಕರ ವಿಚಾರ ಏನಂದರೆ, ನೇಹಾ ತಂದೆ ತಾಯಿ ಒಂದು ಮನವಿಯನ್ನು ಮಾಡಿದ್ರು, ನನ್ನ ಮಗಳಿಗೆ ಆದ ರೀತಿ ಬೇರೆ ಯಾವುದರಿಗೆ ಆಗೋದು ಬೇಡ ಅಂತ. ವಿಪರ್ಯಾಸ ಅಂದರೆ ನಿರಂಜನ್ ಹಿರೇಮಠ್ ಅವರ ವಾರ್ಡ್ನಲ್ಲೇ ಈ ಕೊಲೆ ಆಗಿರುವಂಥದ್ದು. ಇದೊಂದು ಮತ್ತೊಂದು ಕಾಕತಾಳಿ ಅಂತಲೇ ಹೇಳ್ಬೋದು. ಇದಾದ ಬಳಿಕ ಇನ್ನು ಪ್ರಕರಣದ ವಿಚಾರಕ್ಕೆ ಬರೋದಾದರೆ, ಅಂಜಲಿ ಇವತ್ತು ಮನೆಯಲ್ಲಿ ಮಲಗಿರ್ತಾಳೆ. ಅವರ ಮನೆಯಲ್ಲಿ ಯಾರೂ ಗಂಡು ಮಕ್ಕಳು ಇರೋದಿಲ್ಲ, 4 ಜನರು ಹೆಣ್ಮಕ್ಳು ಇರ್ತಾರೆ. ಸೊ ಮೊದಲಿಗೆ ಬೆಳಗಿನ ಜಾವ ವಿಶ್ವ ಎನ್ನುವ ವ್ಯಕ್ತಿ ಬಂದು ಡೋರನ್ನು ಬಡಿತಾನೆ. ಇವ್ರಿಗೆ ಗೊತ್ತಿರುತ್ತೆ ಈತನೇ ಬಂದಿದ್ದಾನೆ ಅಂತ. ಯಾಕಂದರೆ ಈತ 4 ದಿನಗಳ ಹಿಂದೆ ಒಂದು ಆವಾಜನ್ನು ಹಾಕಿರ್ತಾನೆ, ನೀನೇನಾದರೂ ನನ್ನ ಜೊತೆ ಬರಲಿಲ್ಲ ಅಂದರೆ, ನೀನೇನಾದರೂ ನನ್ನ ಜೊತೆ ಮೈಸೂರಿಗೆ ಬರಲಿಲ್ಲ ಅಂದರೆ ನಿನ್ನ ನೇಹಾ ಥರನೇ ಹತ್ಯೆ ಮಾಡ್ತೀನಿ ಅಂತ. ಸೊ ಈ ವಿಚಾರವನ್ನು ಕುಟುಂಬಸ್ಥರು ಬೆಂಡಿಗೇರಿ ಪೊಲೀಸ್ ಸ್ಟೇಷನ್ಗೆ ಬಂದು ತಿಳಿಸಿರ್ತಾರೆ. ಹೀಗಿದ್ದರೆ ಪೊಲೀಸರು ಕೂಡ ಇಲ್ಲ, ಇತ್ತೀಚೆಗೆ ಎಲ್ಲರೂ ಕೂಡ ನೇಹಾ ಥರನೇ ಮಾತಾಡ್ತಾ ಇದ್ದಾರೆ, ಆ ಥರ ಆಗೋದಿಲ್ಲ, ಇದೆಲ್ಲ ನಿಮ್ಮ ಕಲ್ಪನೆ ಅಂತ ಹೇಳಿ ಅವ್ರಿಗೆ ಬುದ್ಧಿವಾದ ಹೇಳಿ ಕಳಿಸಿರ್ತಾರೆ. ಇಫ್ ಇನ್ ಕೇಸ್ ಅವತ್ತೇನಾದರೂ ಪೊಲೀಸರು ಅದನ್ನ ಕರೆಸಿ ಬುದ್ಧಿವಾದ ಹೇಳಿದ್ರೆ ಈ ಒಂದು ಮರ್ಡರ್ ಆಗ್ತಿರ್ಲಿಲ್ವೇನೋ ಅನ್ನೋದು ಒಂದು. ಎರಡನೆಯದು, ಇನ್ನು ಅವರಿಬ್ಬರ ಒಂದು ಸಂಬಂಧ ವಿಚಾರಕ್ಕೆ ಬರೋದಾದರೆ, ಮನೆಯವರು ಹೇಳೋದೇನೆಂದರೆ ಈತನ ಜೊತೆ ಲವ್ವಲ್ಲಿ ಇರಲಿಲ್ಲ, ಬೇರೆ ಹುಡುಗನ ಜೊತೆ ಪ್ರೀತಿ ಇತ್ತು. ಸೊ ಆತ ಒಂದು 3 ತಿಂಗಳ ಹಿಂದೆ ಏನು ಪರಿಚಯ ಲವ್ ಇತ್ತು. ಸೊ ಅದನ್ನು ಈ 4 ದಿನಗಳ ಹಿಂದೆ ನಾವು ಬುದ್ಧಿವಾದ ಹೇಳಿ ಅದನ್ನೆಲ್ಲ ಸರಿ ಮಾಡಿದ್ವಿ. ಆದರೆ ಈತ ಏಕಾಏಕಿ ಬಂದು ಯಾಕೆ ಕೊಲೆ ಮಾಡಿದ ಅನ್ನೋದು ಅನುಮಾನ ನಮಗೆ ಮೂಡ್ತಾ ಇದೆ. ಸೊ ಈತನಿಗೂ ಮೊದಲಿಗೆ ಪರಿಚಯ ಇರಲಿಲ್ಲ ಅಂತ ಈಗ ಅವರ ಕುಟುಂಬಸ್ಥರು ಹೇಳಿಕೆ ನೀಡ್ತಾ ಇರುವಂಥದ್ದು. ಇನ್ನು ಹತ್ಯೆ ಮಾಡಿದ ರೀತಿಯರು ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಆ ಹೆಣ್ಣು ಮಕ್ಕಳ ಮುಂದೆ ಎಳೆದಾಡಿ ಕೊಲೆ ಮಾಡಿರುವಂಥದ್ದು. ಯಾಕಂದರೆ ಅವರು ಬಿಡಿಸ್ಕೊಡಲು ಹೋದರೂ ಕೂಡ ಆಗಲಿಲ್ಲ, ಯಾಕಂದರೆ ಅಷ್ಟು ರಭಸವಾಗಿ ಕೊಲೆ ಮಾಡಿ ಎಸ್ಕೇಪ್ ಆಗಿರುವಂಥದ್ದು. ಸದ್ಯ ಈಗ ಬೆಂಡಿಗೇರಿ ಠಾಣೆಯಲ್ಲಿ ಕುಟುಂಬಸ್ಥರಿದ್ದಾರೆ. ಆರೋಪಿಯನ್ನು ಪತ್ತೆ ಮಾಡುವಂಥ ಕಾರ್ಯಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಆದರೆ ಹುಬ್ಬಳ್ಳಿಯಲ್ಲಿ ಮಾತ್ರ ಇದೇ ಪದೇ ರೀತಿ ಪ್ರಕರಣಗಳು ನಡೀತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಇದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗ್ತಾ ಇದೆ ಅಂತ ಅನುಮಾನ ಮೂಡ್ತಾ ಇರುವಂಥದ್ದು. ಅರುಣ್. ಓಕೆ ಸುನಿಲ್ ಪಾಟೀಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.